ಬೆಂಗಳೂರಿನಲ್ಲಿ ರೌಡಿ ಮನೆಗಳ ಮೇಲೆ ಪೊಲೀಸರು ದಾಳಿ ನಡೆಸಿದರು. ಬೆಂಗಳೂರು ದಕ್ಷಿಣ ವಿಭಾಗದ ಪೊಲೀಸರು ಈ ಕಾರ್ಯಾಚರಣೆಯನ್ನು ನಡೆಸಿದ್ದಾರೆ. 117 ರೌಡಿಗಳ ಮನೆ ಮೇಲೆ ದಾಳಿ ನಡೆಸಿ ವಿಚಾರಣೆ ನಡೆಸಿದರು. ರೌಡಿಗಳನ್ನು ಕರೆಸಿಕೊಂಡು ಪರೇಡ್ ನಡೆಸಿದ್ದಾರೆ ಪೊಲೀಸರು. ಅಪರಾಧ ಕೃತ್ಯಗಳಲ್ಲಿ ಭಾಗಿಯಾಗಿರುವ ಹಿನ್ನೆಲೆಯಲ್ಲಿ ಈ ಪರೇಡ್ ನಡೆಸಿದ್ದು, ಅಪರಾಧ ಕೃತ್ಯಗಳಲ್ಲಿ ಭಾಗಿಯಾಗದಂತೆ ರೌಡಿಗಳಿಗೆ ಎಚ್ಚರಿಕೆ ನೀಡಲಾಗಿದೆ. ವಯಸ್ಸಾದ ರೌಡಿ ಶೀಟರ್ಗಳಿಗೆ ರೌಡಿ ಪಟ್ಟಿಯಿಂದ ಅವರ ಹೆಸರನ್ನು ತೆಗೆಸುವಂತಹ ಭರವಸೆಯನ್ನು ಕೂಡ ಕೊಡಲಾಗಿದೆ. ದಕ್ಷಿಣ ವಿಭಾಗದ ಪೊಲೀಸರು ಈ ರೌಡಿ ಪರೇಡ್ ನಡೆಸಿರುವಂತದ್ದು. ಒಟ್ಟು 117 ಮಂದಿಗಳನ್ನ ವಿಚಾರಣೆಗೆ ಒಳಪಡಿಸಲಾಯಿತು. ದಕ್ಷಿಣ ವಿಭಾಗದ ಪೊಲೀಸರು ರೌಡಿ ಪರೇಡ್ ಮಾಡಿ ರೌಡಿಗಳಿಗೆ ಎಚ್ಚರಿಕೆ ನೀಡಿದ್ದಾರೆ. ಈ ಕುರಿತು ಹೆಚ್ಚಿನ ಮಾಹಿತಿ ನೀಡಲಿಕ್ಕೆ ನಮ್ಮ ಪ್ರತಿನಿಧಿ ಅಭಿಷೇಕ್ ಈಗ ನಮ್ಮೊಂದಿಗೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಅಭಿಷೇಕ್, ಒಟ್ಟು 117 ಮಂದಿಗಳ ವಿಚಾರಣೆ ನಡೆಸಲಾಯಿತು. ಈ ರೌಡಿ ಪರೇಡ್ ಕುರಿತು ಹೆಚ್ಚಿನ ಮಾಹಿತಿಯನ್ನು ನೀಡೋದಾದ್ರೆ? ಎಸ್ ಪ್ರತಿಮಾ, ಈಗಾಗಲೇ ಏನು ಬೆಳ್ಳಂಬೆಳಿಗ್ಗೆ ಜಾವ ದಕ್ಷಿಣ ವಿಭಾಗದ ಪೊಲೀಸರು ಒಂದು ಎಡತಾಕಿರುವಂತರು ರೌಡಿಗಳ ಮನೆ ಮೇಲೆ ಈಗಾಗಲೇ ಇಷ್ಟು ಜನ 117 ಜನ ಏನಿದ್ದಾರೆ, ಇದರಲ್ಲಿ ಹೆಚ್ಚಿನವರು ಆಕ್ಟಿವ್ ಪರ್ಸನ್ ಅಂತಾನೆ ಹೇಳ್ಬೋದು. 302 ಕೇಸಲ್ಲೂ ಕೂಡ ಇದ್ದಾರೆ. 3-4 ಪ್ರಕರಣಗಳನ್ನು ಇರುವಂತದ್ದು. ಈಗಾಗಲೇ ಏನು ಅವರ ವಿರುದ್ಧ ಏನು ಪ್ರಕರಣ ದಾಖಲಾಗಿದೆ, ಈ ಹಿಂದೆ ಏನು ದಾಖಲಾಗಿತ್ತು ಅದೆಲ್ಲವನ್ನು ಕೂಲಂಕುಷವಾಗಿ ಪರಿಶೀಲನೆ ಮಾಡ್ತಾ ಇದ್ದಾರೆ. ಮತ್ತೆ ಇನ್ನೂ ಕೂಡ ಆಕ್ಟಿವ್ ಆಗಿದಾರ ಅನ್ನುವಂತಹ ಒಂದು ಪ್ರಶ್ನೆ ಕೂಡ ಅಲ್ಲಿದ್ದವನ್ನ ಕೇಳಿರುವಂತದ್ದು. ಮತ್ತೆ ಯಾವುದೇ ರೀತಿಯಾದಂತಹ ಸಮಾಜ ವಿರೋಧಿ ಕೃತ್ಯಗಳಿಗೆ ನೀವು ಹೋಗ್ಬಾರ್ದು ಅನ್ನುವಂತಹ ಒಂದು ಕಿವಿ ಮಾತನ್ನು ಹೇಳಿದ್ದಾರೆ. ಆಮೇಲೆ ಏನು ಏಜ್ಡ್ ಪರ್ಸನ್ಸ್ ಏನಿದ್ದಾರೆ ಅವ್ರ ಮೇಲೆ ಕೂಡ ರೌಡಿ ಶೀಟರ್ ಇರುತ್ತೆ. ಅವರು ಯಾವುದೇ ರೀತಿಯಾದಂತಹ ಒಂದು ಕೃತ್ಯಗಳಲ್ಲಿ ಭಾಗಿಯಾಗೋದಿಲ್ಲ. ಹಾಗಾಗಿ ಅವರ ರೌಡಿ ಶೀಟರ್ ಏನು ಪಟ್ಟಿ ಅದು ಹಾಗೆ ಉಳ್ಕೊಂಡಿದೆ. ಈ ನಿಟ್ಟಿನಲ್ಲಿ ಅವ್ರಿಗೆ ರೌಡಿ ಪಟ್ಟಿಯನ್ನ ತೆಗೆಯೋದಕ್ಕೂ ಕೂಡ ಈಗಾಗಲೇ ಕ್ರಮವನ್ನ ಕೈಗೊಳ್ತೀವಿ ಅನ್ನುವಂಥದ್ದು ಈಗ ಹೇಳಿದ್ದಾರೆ. ಈಗ ಸದ್ಯಕ್ಕೆ ಏನು ಅವರೆಲ್ಲರನ್ನೂ ಕೂಡ ಒಂದಷ್ಟು ಅವರ ಹತ್ರ ಬಳಿ ಇದ್ದಂತಹ ವೆಪನ್ಸ್ ಗಳನ್ನು ಕೂಡ ಇವಾಗ ರಿಕವರಿ ಮಾಡಲಾಗಿರುವಂತದ್ದು. ಪ್ರತಿಮಾ, ಥ್ಯಾಂಕ್ ಯು ಅಭಿಷೇಕ್ ತಮ್ಮೆಲ್ಲ ಮಾಹಿತಿ. ಬರ್ಲಿಲ್ಲ ಅಂದ್ರೆ ಪೊಲೀಸರು